ಎಲ್ಲ ನನ್ನ ಸ್ಪರ್ಧಾರ್ಥಿಗಳಿಗೆ 2ನೇ ಕ್ಲಾಸಿಗೆ ಸ್ವಾಗತ. ಈ ವೆನ್ ಡಯಾಗ್ರಾಮ್ದಲ್ಲಿ ವಿಧಾನ 2 ಟೈಪ್ 2 ಅನ್ನು ನೋಡೋಣ. ಟೈಪ್ 2 ನಲ್ಲಿ ಮೊದಲನೇ ಪ್ರಶ್ನೆ ಏನಿದೆ, ಕೊಟ್ಟಿರುವ ವೆನ್ ನಕ್ಷೆಯಲ್ಲಿ ಅನಕ್ಷರಸ್ಥ, ಉದ್ಯೋಗಸ್ಥ ಮತ್ತು ಯುವಕರನ್ನ ಪ್ರತಿನಿಧಿಸುವ ವಲಯ ಅಂತ ಕೇಳಿದ್ದಾರೆ. ಉದ್ಯೋಗಸ್ಥ, ಯುವಕ, ಇಲ್ಲಿ ನಕ್ಷೆಯನ್ನು ನೋಡ್ರಿ, ವೆನ್ ನಕ್ಷೆಯನ್ನ ಯುವಕರು ಇದ್ದಾರೆ, ಅಕ್ಷರಸ್ಥರು ಇದ್ದಾರೆ ಮತ್ತು ಉದ್ಯೋಗಸ್ಥರು ಇದ್ದಾರೆ. ಅವರು ಏನು ಕೇಳಿದ್ದಾರೆ? ಅನಕ್ಷರಸ್ಥ, ಉದ್ಯೋಗಸ್ಥ ಮತ್ತು ಯುವಕರು. ನಮಗೆ ಇಲ್ಲಿ ವೆನ್ ಡಯಾಗ್ರಾಮ್ದಲ್ಲಿ ಅನಕ್ಷರಸ್ಥರನ್ನ ಕೊಟ್ಟಿಲ್ಲ, ಅಕ್ಷರಸ್ಥರನ್ನ ಕೊಟ್ಟಿದ್ದಾರೆ, ಅನಕ್ಷರಸ್ಥರನ್ನ ಕೊಟ್ಟಿಲ್ಲ. ಅದಕ್ಕೆ ನಾವು ಇದನ್ನ ಬಿಟ್ಬಿಡಿ, ಅಂದ್ರೆ ಈ ಭಾಗವನ್ನ, ಅಕ್ಷರಸ್ಥ ಭಾಗವನ್ನ ಬಿಟ್ಬಿಡಿ. ಅಂದ್ರೆ ನಮಗೆ ಅನಕ್ಷರಸ್ಥರನ್ನ ಕೇಳಿದ್ದಾರೆ ಅವರು. ಇಲ್ಲಿ ಅನಕ್ಷರಸ್ಥರು ಯಾರೂ ಇಲ್ಲ, ಅಕ್ಷರಸ್ಥರು ಇದ್ದಾರೆ. ಈ ಭಾಗ ಅಕ್ಷರಸ್ಥರು, ಈ ಭಾಗ ಅಕ್ಷರಸ್ಥರು, ಅಂದ್ರೆ ನಮಗೆ ಅನಕ್ಷರಸ್ಥರು ಯಾರೂ ಇಲ್ಲ. ಈ ಭಾಗವನ್ನು ಬಿಟ್ಬಿಡಿ. ಇನ್ನ ಏನು ಕೇಳಿದ್ದಾರೆ? ಉದ್ಯೋಗಸ್ಥರು ಅಂತ ಕೇಳಿದ್ದಾರೆ. ಉದ್ಯೋಗಸ್ಥರ ಭಾಗ ಯಾವುದು? ಉದ್ಯೋಗಸ್ಥರ ಭಾಗ ಇದು, ಇದು ಉದ್ಯೋಗಸ್ಥರ ಭಾಗ. ಆದರೆ ಅಕ್ಷರಸ್ಥರ ಭಾಗ ಇಲ್ಲಿಯವರೆಗೆ ಬಂದಿದೆ, ಅಕ್ಷರಸ್ಥರ ಭಾಗ ಇಲ್ಲಿಗೆ ಬಂದಿದೆ. ಅದಕ್ಕೆ ನಾವು ಅಕ್ಷರಸ್ಥರನ್ನ 5 ಮತ್ತು 6ರ ಭಾಗವನ್ನ ಈ ಉದ್ಯೋಗಸ್ಥರಲ್ಲಿ ಎನಿಸಿಕೊಳ್ಳುವುದಿಲ್ಲ, ಹಿಡಿದುಕೊಳ್ಳುವುದಿಲ್ಲ, ತೆಗೆದುಕೊಳ್ಳುವುದಿಲ್ಲ. ಅವರನ್ನ 5 ಮತ್ತು 6ರನ್ನ ಅವರನ್ನ ಉದ್ಯೋಗಸ್ಥರು ಅಂತ ಕರೆಯುವುದಿಲ್ಲ. 4 ಮತ್ತು 7 ಉದ್ಯೋಗಸ್ಥರು. ಅದೇ ರೀತಿ ಇನ್ನೊಬ್ಬರು ಯಾರನ್ನ ಕೇಳಿದರೆ? ಯುವಕರನ್ನ ಕೇಳಿದ್ದಾರೆ. ಯುವಕರಲ್ಲಿ ಯಾರ್ಯಾರಿದ್ದಾರೆ? 1, 2, 5, 4 ಇದೆ. ಆದರೆ ಇಲ್ಲಿ ಅಕ್ಷರಸ್ಥ ಕೊಟ್ಟಿದ್ದಾರೆ, ಅವರು ಅನಕ್ಷರಸ್ಥನ್ನ ಕೇಳಿದ್ದಾರೆ. ನಮಗೆ ಅಕ್ಷರಸ್ಥರಲ್ಲಿಯೂ ಸಹಿತ, ಈ ಯುವಕರಲ್ಲಿಯೂ ಸಹಿತ ಈ ಭಾಗವನ್ನ ಬಿಟ್ಬಿಡಿ. ಅಂದ್ರೆ 2 ಮತ್ತು 5ನೇ ಭಾಗವನ್ನು ಬಿಟ್ಬಿಡಿ, ಅಕ್ಷರಸ್ಥರ ಭಾಗವನ್ನು ಬಿಟ್ಬಿಡಿ. ಇನ್ನು 1 ಮತ್ತು 4 ಉಳಿಯಿತು, ಯುವಕರದು. ಅಂದ್ರೆ ಅವರೇನ್ ಕೇಳಿದ್ದಾರೆ? ಅನಕ್ಷರಸ್ಥ, ಉದ್ಯೋಗಸ್ಥ, ಯುವಕರನ್ನ ಕೇಳಿದ್ದಾರೆ. ನಮಗೆ ಅನಕ್ಷರಸ್ಥರು ಈ ಒಂದು ವೆನ್ ನಕ್ಷೆಯಲ್ಲಿ ಯಾರೂ ಇಲ್ಲ. ಈ ಭಾಗವನ್ನು, ಈ ಅನಕ್ಷರಸ್ಥರನ್ನು ಬಿಟ್ಬಿಡಿ. ಉದ್ಯೋಗಸ್ಥರು ಮತ್ತು ಯುವಕರನ್ನು ಯಾರ್ಯಾರಿದ್ದಾರೆ? ಉದ್ಯೋಗಸ್ಥರು 1 ಮತ್ತು 4 ಮತ್ತು 7. ಉದ್ಯೋಗಸ್ಥರು ಯಾರ್ಯಾರು? ಉದ್ಯೋಗಸ್ಥ ಮತ್ತು ಯುವಕರು ಯಾರು? 1, 4, 7. ಇವರ ಅಷ್ಟು ಯುವಕರು ಮತ್ತು ಉದ್ಯೋಗಸ್ಥರು ಆಗಿದ್ದಾರೆ. ಏನ್ರಿ ಆಪ್ಷನ್ಸ್? 1, 4, 7 ಇವರು ಉದ್ಯೋಗಸ್ಥ ಮತ್ತು ಯುವಕರು ಆಗಿದ್ದಾರೆ. ಈ ರೀತಿ ಪ್ರಶ್ನೆಗಳನ್ನ ಕೇಳ್ತಾರೆ. ಇನ್ನ ನೆಕ್ಸ್ಟ್ ಒಂದು ಪ್ರಶ್ನೆಯನ್ನ ನೆಕ್ಸ್ಟ್ ಸ್ಲೈಡ್ ಅಲ್ಲಿ ನೋಡೋಣ. ಸೆಕೆಂಡ್ ಪ್ರಶ್ನೆಯನ್ನ ನೋಡ್ರಿ. ಈ ಕೆಳಗಿನ ಚಿತ್ರವನ್ನು ಅಭ್ಯಸಿಸಿ ಮತ್ತು ಕೆಳಗೆ ನೀಡಿರುವ ಪ್ರಶ್ನೆಗಳನ್ನ ಉತ್ತರವನ್ನು ನೀಡಿರಿ ಅಂತ ಕೇಳಿದ್ದಾರೆ. ಇಲ್ಲಿ ವೆನ್ ನಕ್ಷೆ ಇದೆ. ವೆನ್ ನಕ್ಷೆಗೆ ಯಾವ ಚೌಕಕ್ಕೆ ಅಂದ್ರೆ ಆಯತಕ್ಕೆ ತರಬೇತಿಯಾದ ದಾದಿಯರು, ಈ ಆಯತ ಭಾಗವನ್ನ ತರಬೇತಿಯಾದ ದಾದಿಯರಂತೆ. ವೃತ್ತವನ್ನ ವಿವಾಹಿತ ಸಂಖ್ಯೆಯಂತೆ, ವೃತ್ತದಲ್ಲಿರುವಂತಹ ಸಂಖ್ಯೆಗೆ ವಿವಾಹಿತ ಸಂಖ್ಯೆಯಂತೆ. ತ್ರಿಭುಜಕ್ಕೆ ಆಸ್ಪತ್ರೆಯಲ್ಲಿನ ದಾದಿಯರು, ಈ ತ್ರಿಭುಜ ಭಾಗವನ್ನ ಆಸ್ಪತ್ರೆಯಲ್ಲಿರುವ ದಾದಿಯರಂತೆ ಗುರುತಿಸಿದ್ದಾರೆ. ಇನ್ನ ಪ್ರಶ್ನೆ ಇಲ್ಲಿದೆ, ಏನ್ ಕೇಳಿದ್ದಾರೆ ಅವರು? ಯಾವ ಸಂಖ್ಯೆಯಿಂದ ವಿವಾಹಿತ ಆದರೆ, ಯಾವ ಸಂಖ್ಯೆಯಿಂದ ವಿವಾಹಿತ ಅಂದ್ರೆ ವಿವಾಹಿತ ಸಂಖ್ಯೆ ಯಾವುದು? ವೃತ್ತ ಅನ್ನುವುದು ವಿವಾಹಿತ ಸಂಖ್ಯೆ. ಅಂದ್ರೆ ನಮಗೆ ಯಾವುದು ಬರುತ್ತೆ? 13 ಮತ್ತು 17. ವಿವಾಹಿತ ಸಂಖ್ಯೆ ಯಾವುದು? 13, 17, 15 ಮತ್ತು 16 ಬರುತ್ತೆ. ವಿವಾಹಿತ ಸಂಖ್ಯೆ 13, 17, 15, 16. ಆದರೆ ಆಸ್ಪತ್ರೆಯಲ್ಲಿನ ತರಬೇತಿಯಾಗಿಲ್ಲದ, ಆಸ್ಪತ್ರೆಯಲ್ಲಿನ ಅಂದ್ರೆ ಯಾರು? ದಾದಿಯರು. ಆಸ್ಪತ್ರೆಯಾಗ ದಾದಿದರು. ಆಸ್ಪತ್ರೆ ಅಂದ್ರೆ ಯಾವುದು? ತ್ರಿಭುಜ ಭಾಗವನ್ನ ಆಸ್ಪತ್ರೆಯಲ್ಲಿನ ತರಬೇತಿಯಾಗಿಲ್ಲದ ಅಂದ್ರೆ ಈ ಆಯತದಲ್ಲಿರುವಂತಹ ಸಂಖ್ಯೆ, ಇದು ತರಬೇತಿಯಾದ ದಾದಿಯರು. ಇವರು ಆಯತದಲ್ಲಿರುವಂತಹ ಒಂದು ಸಂಖ್ಯೆಗಳು ಏನಿವೆ, ಇವರು ತರಬೇತಿಯಾದಂಥವರು. ಇಲ್ಲಿ ಅವರು ಏನು ಕೇಳಿದ್ದಾರೆ? ಆಸ್ಪತ್ರೆಯಲ್ಲಿನ ತರಬೇತಿಯಾಗಿಲ್ಲದ ಅಂದ್ರೆ ಈ ಭಾಗ ತರಬೇತಿಯಾಗಿದೆ, ಈ ಭಾಗ ತರಬೇತಿಯಾದ ದಾದಿಯರು ಇವರು. ಈ ಭಾಗ ತರಬೇತಿಯಾದ ದಾದಿಯರು, ಈ ಭಾಗ ಮಾತ್ರ ತರಬೇತಿಯಾಗಿಲ್ಲದ ದಾದಿಯರನ್ನ ಪ್ರತಿನಿಧಿಸಬಹುದು. ಯಾವುದು ಅಂತ ಕೇಳಿದ್ದಾರೆ. ಯಾವುದು ಪ್ರತಿನಿಧಿಸುತ್ತದೆ ಅಂತ ಕೇಳಿದ್ದಾರೆ. ಅಂದ್ರೆ ಇಲ್ಲಿ ವಿವಾಹಿತ ಸಂಖ್ಯೆ ಆಗಿರಬೇಕು, ಆಸ್ಪತ್ರೆಯಲ್ಲಿನ ದಾದಿಯಾಗಿರಬೇಕು, ವಿವಾಹಿತ ಸಂಖ್ಯೆ ಆಗಿರಬೇಕು, ಆಸ್ಪತ್ರೆಯಲ್ಲಿನ ದಾದಿಯಾಗಿರಬೇಕು. ಆದ್ರೆ ಅವ್ರು ಏನ್ ಕೇಳಿದ್ದಾರೆ? ತರಬೇತಿಯ ದಾದಿಯಾಗಿರಬಾರದು. ತರಬೇತಿಯಾಗಿಲ್ಲದ ದಾದಿಯಾಗಿದ್ದರೆ ಆ ಗುರುತು ಯಾವುದು, ಆ ಸಂಖ್ಯೆ ಯಾವುದು ಅಂತ ಕೇಳಿದ್ದಾರೆ. ನೋಡಲಿ, ಇನ್ನೊಮ್ಮೆ ಹೇಳ್ತೀನಿ. ತರಬೇತಿಯಾದ ದಾದಿಯರು ಆಯತ ಭಾಗ, ವೃತ್ತದ ಭಾಗ ವಿವಾಹಿತ ಸಂಖ್ಯೆಯನ್ನು ಹೊಂದಿರುವುದು, ಈ ತ್ರಿಭುಜದ ಭಾಗ ಆಸ್ಪತ್ರೆಯಲ್ಲಿನ ದಾದಿಯರು ಅಂತ ಕೊಟ್ಟಿದ್ದಾರೆ. ಇಲ್ಲಿ ಅವರು ಪ್ರಶ್ನೆ ಏನು ಕೇಳಿದ್ದಾರೆ? ಯಾವ ಸಂಖ್ಯೆಯಿಂದ ವಿವಾಹಿತ ಆದರೆ ಆಸ್ಪತ್ರೆಯಲ್ಲಿನ ತರಬೇತಿಯಾಗಿಲ್ಲದ ದಾದಿಯರನ್ನು ಪ್ರತಿನಿಧಿಸಬಹುದು ಅಂತ ಕೇಳಿದ್ದಾರೆ. ಇಲ್ಲಿ
ಯಾವ ಸಂಖ್ಯೆಯಿಂದ ವಿವಾಹಿತ ಅಂದ್ರೆ ಯಾವ ಸಂಖ್ಯೆ ಅಂದ್ರೆ ವಿವಾಹಿತ ಅಂದ್ರೆ ವಿವಾಹಿತ ಭಾಗ ಯಾವುದು? ವೃತ್ತದ ಭಾಗವನ್ನು ವಿವಾಹಿತ ಭಾಗ ಅಂತ ಕರಿತೀವಿ. ಅಂದ್ರೆ 13, 17, 15, 16 ಭಾಗ. ಈ 4 ಸಂಖ್ಯೆಗಳು ವಿವಾಹಿತ ಸಂಖ್ಯೆಗಳು. ಆದರೆ ಆಸ್ಪತ್ರೆಯಲ್ಲಿನ ಅಂದ್ರೆ ಈ ತ್ರಿಭುಜದ ಭಾಗ ಬರುತ್ತೆ, ಅಂದ್ರೆ ಈ ಭಾಗ ಕಟ್ಟಾಯ್ತು. ಆಸ್ಪತ್ರೆಯಲ್ಲಿನ ದಾದಿಯ ತರಬೇತಿಯಾಗಿಲ್ಲದ ಅಂದ್ರೆ ಇವರು ತರಬೇತಿಯಾದಂಥವರು, ಇವರನ್ನ ಬಿಡಬೇಕು, ಆಯತದಲ್ಲಿರುವಂತಹ ಭಾಗವನ್ನು ಬಿಡ್ರಿ. ತರಬೇತಿಯಾಗಿಲ್ಲದ ದಾದಿಯರನ್ನ ಪ್ರತಿನಿಧಿಸಬಹುದು ಅಂತ ಕೇಳಿದ್ದಾರೆ. ಅಂದ್ರೆ ಈ 11 ಬರುವುದಿಲ್ಲ. ಯಾಕೆ ಅಂದ್ರೆ ಇವರು ವಿವಾಹಿತ ಸಂಖ್ಯೆ ಅಲ್ಲ 11 ಅನ್ನೋದು. ತ್ರಿಭುಜದ ಭಾಗದಲ್ಲಿರುವಂತಹದ್ದು ಆಸ್ಪತ್ರೆಯಲ್ಲಿನ ದಾದಿಯರು ಮತ್ತೆ ತರಬೇತಿಯಾದ ದಾದಿಯರು ಅಲ್ಲ, 17. ಅದಕ್ಕೆ ನಮಗೆ ಆಪ್ಷನ್ಸ್ ನಲ್ಲಿ 17 ಅಂತ ಗುರುತಿಸಬೇಕು. ಆಪ್ಷನ್ಸ್ ನಮಗೆ ಸಿ ಆಗುತ್ತೆ. ಈ ರೀತಿ ಪ್ರಶ್ನೆಯನ್ನ ಅಂದ್ರೆ 17 ಭಾಗ ಅಂತ ಮಾತ್ರ ಉಳಿದಿರುವಂತದ್ದು ನಮಗೆ ಸಿ ಅಂತ ಗುರುತಿಸಬೇಕು. ಇನ್ನು ನೆಕ್ಸ್ಟ್ ಒಂದು ಪ್ರಶ್ನೆಯನ್ನು ನೋಡೋಣ. ಆಯತವು ಕಲಾವಿದರನ್ನ, ವೃತ್ತವು ಆಟಗಾರರನ್ನ ಮತ್ತು ತ್ರಿಭುಜವು ವೈದ್ಯರನ್ನ ಪ್ರತಿನಿಧಿಸುತ್ತದೆ. ಕಲಾವಿದರು ಮತ್ತು ಅಥವಾ ವೈದ್ಯರು ಅಲ್ಲದ ಆಟಗಾರರು ಎಷ್ಟು ಮಂದಿ ಇದ್ದಾರೆ ಅಂತ ಕೇಳಿದ್ದಾರೆ. ಆಯತವು ಕಲಾವಿದರನ್ನ, ಆಯತ ಭಾಗ ಕಲಾವಿದ, ಈ ಕಲಾವಿದ ಭಾಗ ಆಯತ ಭಾಗ ಕಲಾವಿದರನ್ನು ಸೂಚಿಸುತ್ತದೆ. ವೃತ್ತವು ಆಟಗಾರರನ್ನ ವೃತ್ತ ಸೂಚಿಸುತ್ತದೆ. ತ್ರಿಭುಜವು ವೈದ್ಯರನ್ನ, ಈ ತ್ರಿಭುಜ ಭಾಗ ವೈದ್ಯ ಪ್ರತಿನಿಧಿಸುತ್ತದೆ ಅಂತ ಪಟ್ಟಿದ್ದಾರೆ. ಕಲಾವಿದರು ಅಥವಾ ವೈದ್ಯರು ಅಲ್ಲದ ಆಟಗಾರರು ಎಷ್ಟು ಮಂದಿ ಇದ್ದಾರೆ? ಆಟಗಾರರು ಎಷ್ಟು ಮಂದಿ ಇದ್ದಾರೆ? ಕಲಾವಿದರು, ವೈದ್ಯರು ಅಲ್ಲದ ಅಂದ್ರೆ ಇವರು ಕಲಾವಿದರು, ಇವರು ವೈದ್ಯರು, ಇವರು ಬಿಟ್ಟು ಆಟಗಾರರು ಎಷ್ಟು ಮಂದಿ ಇದ್ದಾರೆ ಅಂತ ಕೇಳಿದ್ದಾರೆ. ಅಲ್ಲದ ಅಂದ್ರೆ ಇವು ವೈದ್ಯರನ್ನ ಬಿಟ್ಟು ಕಲಾವಿದರನ್ನ ಬಿಟ್ಟು, ಅಂದ್ರೆ ಈ ಭಾಗವನ್ನು ನೋಡ್ರಿ, ಇಲ್ಲಿ ಕಲಾವಿದರನ್ನ ಬಿಟ್ಟು ಮತ್ತು ವೈದ್ಯರನ್ನ ಬಿಟ್ಟಿರುವಂತ ಭಾಗ ಯಾವುದು ಉಳಿಯುತ್ತೆ? ಇನ್ನ ಆಟಗಾರರು ಎಷ್ಟು ಮಂದಿ ಇದ್ದಾರೆ ಅಂತ ಕೇಳಿದ್ದಾರೆ. ಈ ಎರಡೂ ಭಾಗವನ್ನ ಬಿಟ್ಟಾಗ ಉಳಿದಿರುವಂತಹ ಭಾಗ ಯಾವುದು? ಇಲ್ಲಿ ನಮಗೆ ಕಾಣುತ್ತೆ ವೃತ್ತದಲ್ಲಿ ಇವರೇ ಆಟಗಾರರು. 25 ಜನ ಆಟಗಾರರನ್ನ ಗುರುತಿಸಬಹುದು. ಆಪ್ಷನ್ಸ್ ನಮಗೆ ಬಿ ಅಂತ ಗುರುತಿಸುವುದು. ಈ ರೀತಿ ಪ್ರಶ್ನೆ ಇದೆ ಇದು. ಇನ್ನು ನೆಕ್ಸ್ಟ್ ಒಂದು ಪ್ರಶ್ನೆ ನೋಡೋಣ. ಈ ಕೆಳಗೆ ಚಿತ್ರದಲ್ಲಿ ವಿವಿಧ ಉಪಭಾಗಗಳಲ್ಲಿ ಸಂಖ್ಯೆಗಳು ಸೂಚಿಸುತ್ತದೆ. ಬೇರೆ ಬೇರೆ ಕ್ರೀಡೆಗಳನ್ನು ಆಡುವ ವಿದ್ಯಾರ್ಥಿಗಳ ಸಂಖ್ಯೆಗಳನ್ನು ಸೂಚಿಸುತ್ತದೆ. ಹಾಗಾದರೆ ಯಾವುದಾದ್ರೂ 2 ಕ್ರೀಡೆಗಳನ್ನು ಆಡುವ ವಿದ್ಯಾರ್ಥಿಗಳ ಸಂಖ್ಯೆ ಅಂತ ಕೇಳಿದ್ದಾರೆ. ಅಂದ್ರೆ ಯಾವುದಾದ್ರೂ 2 ಕ್ರೀಡೆಗಳನ್ನ ಆಡುವಂತ ಸಂಖ್ಯೆಗಳು ಎಷ್ಟು ಜನ ಇದ್ದಾರೆ ಅಂತ ಕೇಳಿದ್ದಾರೆ. 2 ಕ್ರೀಡೆಗಳು ನಿಮಗೆ ಗೊತ್ತಾಗಿರ್ಬೋದು. ಇಲ್ಲಿ 2 ಕ್ರೀಡೆಗಳನ್ನ ಎಲ್ಲಿ ಆಡ್ತಾ ಇದ್ದಾರೆ? ಈ ಕೆಳಗೆ ಚಿತ್ರದಲ್ಲಿ ಉಪವಿಭಾಗಗಳಲ್ಲಿರುವ ಸಂಖ್ಯೆಗಳು ಸೂಚಿಸುತ್ತದೆ. ಬೇರೆ ಬೇರೆ ಕ್ರೀಡೆಗಳನ್ನು ಆಡುವ ವಿದ್ಯಾರ್ಥಿಗಳ ಸಂಖ್ಯೆಗಳನ್ನು ಸೂಚಿಸುತ್ತದೆ. ಅಂದ್ರೆ ಬೇರೆ ಬೇರೆ ಕ್ರೀಡೆಗಳನ್ನು ಆಡುತ್ತಿರುವಂತಹ ವಿದ್ಯಾರ್ಥಿಗಳು ಸಹಿತ ಈ ಭಾಗದಲ್ಲಿ ಇದ್ದಾರೆ. ಹಾಗಾದರೆ ಯಾವುದಾದರೂ 2 ಕ್ರೀಡೆಗಳನ್ನು ಆಡುವಂತ ವಿದ್ಯಾರ್ಥಿಗಳ ಸಂಖ್ಯೆ ಅಂತ ಕೇಳಿದರೆ ಇಲ್ಲಿ ನೋಡ್ಬೋದು. ಈ ಒಂದು ಭಾಗವನ್ನು ನೋಡ್ರಿ ಮೊದಲು. ಈ ಭಾಗದಲ್ಲಿ 2 ಭಾಗವನ್ನು ಹೊಂದಿರುವಂತಹ ಸಂಖ್ಯೆಗಳು ಯಾವುವು ಅಂದ್ರೆ 2 ಕ್ರೀಡೆಗಳು. ಇದು ಕಬಡ್ಡಿ ಅಂತ ತಿಳಿಯಿರಿ, ಕ್ರಿಕೆಟ್, ಹಾಕಿ. ಇದು ಅಂದ್ರೆ ನೀವು ಗುರುತಿಸ್ಕೊಡ್ರಿ. ಇದು ಕಬಡ್ಡಿ ಅಂತ, ಇದು ಕ್ರಿಕೆಟ್, ಇದು ಹಾಕಿ ಅಂತ ಗುರುತಿಸ್ಕೊಡ್ರಿ. ಈಗ ಕಬಡ್ಡಿಯಲ್ಲಿ ಎಷ್ಟು ಜನರು ಇದ್ದಾರೆ? 18, 12, 10, 8 ಮಂದಿ ಇದ್ದಾರೆ. ಅಂದ್ರೆ ಅವರು 12 ಜನ. ಈ 18 ಮಾತ್ರ ಬರೀ ಕಬಡ್ಡಿಯನ್ನ ಮಾತ್ರ ಆಡ್ತಾರೆ. 12 ಜನ ಕಬಡ್ಡಿನೂ ಆಡ್ತಾರೆ ಮತ್ತು ಕ್ರಿಕೆಟನ್ನು ಆಡ್ತಾರೆ. 12 ಜನರು ಏನು ಆಡ್ತಾರೆ? ಕ್ರಿಕೆಟ್ ಮತ್ತು ಕಬಡ್ಡಿಯನ್ನು ಆಡ್ತಾರೆ. ಇನ್ನು 10 ಜನರು ಕ್ರಿಕೆಟ್ ಆಡ್ತಾರೆ, ಕಬಡ್ಡಿನೂ ಆಡ್ತಾರೆ, ಹಾಕಿನೂ ಆಡ್ತಾರೆ. ಕ್ರಿಕೆಟನ್ನು ಆಡ್ತಾರೆ, ಕಬಡ್ಡಿಯನ್ನು ಆಡ್ತಾರೆ, ಹಾಕಿಯನ್ನು ಆಡ್ತಾರೆ 3 ಜನರು. ಇನ್ನು 8 ಜನರು ಕಬಡ್ಡಿಯನ್ನ ಮತ್ತು ಹಾಕಿಯನ್ನ ಮಾತ್ರ ಆಡ್ತಾರೆ. ಕಬಡ್ಡಿಯನ್ನ ಹಾಕಿಯನ್ನ 8 ಜನರು ಆಡ್ತಾರೆ. ಅದೇ ರೀತಿ ಈ ಭಾಗವನ್ನು ಗುರುತಿಸ್ಕೊಡ್ರಿ. ಇದು ಸೇಮ್ ಆಗಿದೆ. 24 ಜನರು ಮಾತ್ರ ಕ್ರಿಕೆಟ್ ಅನ್ನ ಆಡ್ತಾರೆ. ಇಲ್ಲಿ 28 ಜನರು ಮಾತ್ರ ಹಾಕಿಯನ್ನ ಮಾತ್ರ ಆಡ್ತಾರೆ. 14 ಜನರು ಕ್ರಿಕೆಟ್ ಮತ್ತು ಹಾಕಿಯನ್ನ ಆಡ್ತಾರೆ. ಇಲ್ಲಿ 8 ಜನರು ಕಬಡ್ಡಿ ಮತ್ತು ಹಾಕಿಯನ್ನ ಆಡ್ತಾರೆ. ಅಂದ್ರೆ ಒಬ್ಬ ವ್ಯಕ್ತಿ 2 ಆಟಗಳನ್ನ ಆಡುವಂತ
ಎಷ್ಟು ಜನರಿದ್ದಾರೆ ಅಂದರೆ 2 ಆಟಗಳನ್ನು ಆಡುವಂತ ವಿದ್ಯಾರ್ಥಿಗಳು ಎಷ್ಟು ಸಂಖ್ಯೆಯಲ್ಲಿದ್ದಾರೆ ಅಂತ ಕೇಳಿದ್ದಾರೆ. ಅಂದ್ರೆ ಕಬಡ್ಡಿ ಮತ್ತು ಕ್ರಿಕೆಟ್ ಅನ್ನು ಆಡುವಂತ ಸಂಖ್ಯೆ ಯಾವುದು? ಇದು 12 ಜನರಿದ್ದಾರೆ. ಕಬಡ್ಡಿ ಮತ್ತು ಕ್ರಿಕೆಟ್ ಅನ್ನ ಆಡುವಂತ ಸಂಖ್ಯೆ, ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು? 12. ಅದೇ ರೀತಿ ಕಬಡ್ಡಿ ಮತ್ತು ಹಾಕಿಯನ್ನು ಆಡುವಂತ ಸಂಖ್ಯೆ ಎಷ್ಟಿದೆ? 8 ಜನರು. ಇಲ್ಲಿದೆ ನೋಡಿ ಈ ಭಾಗ. ಅದೇ ರೀತಿ ಕ್ರಿಕೆಟ್ ಮತ್ತು ಹಾಕಿಯನ್ನು ಆಡುವಂತ ಭಾಗ ಎಷ್ಟಿದೆ? 14 ಇದೆ. ಇನ್ನು ಟೋಟಲ್ ಆಗಿ ಎಷ್ಟಾಗುತ್ತೆ ನೋಡ್ರಿ. 12 ಪ್ಲಸ್ 8 ಎಷ್ಟು? 20. 20 ಪ್ಲಸ್ 30 34 ಆಯಿತು. ಆನ್ಸರ್ ನಮಗೆ ಸಿಕ್ತು ನೋಡ್ರಲ್ಲಿ. ಆಪ್ಷನ್ಸ್ ನಮಗೆ ಎ ಅಂತ ಗುರುತಿಸ್ಕೊಳ್ಬೇಕು. ಈ ರೀತಿ ಪ್ರಶ್ನೆಗಳನ್ನು ಸಹಿತ ಕೇಳ್ತಾರೆ. ಪ್ರಶ್ನೆಯನ್ನು ಓದ್ರಿ. ಇಲ್ಲಿ ನೋಡ್ರಲ್ಲಿ ಈ ವೆನ್ ನಕ್ಷೆಯನ್ನು ಕೊಟ್ಟಿದ್ದಾರೆ. ಯಾವ ರೀತಿ ಇದೆ ನೋಡ್ರಿ. ಚೌಕವನ್ನ ತ್ರಿಭುಜವನ್ನ ಉದ್ಯೋಗಸ್ಥರಂತೆ, ಉದ್ಯೋಗಸ್ಥ ಜನರು ತ್ರಿಭುಜವನ್ನ ಭಾಗವನ್ನು ತೋರಿಸುತ್ತೆ. ವೃತ್ತದ ಭಾಗವನ್ನ ಮೆಟ್ರೋದಲ್ಲಿ ತಂಗಿರುವ ಜನರು ಅಂತೆ, ಆಯತ ಭಾಗವನ್ನ ಮಹಿಳೆಯರು, ಚೌಕದ ಭಾಗವನ್ನ ವಿದ್ಯಾವಂತರು ಅಂತೆ. ಇಲ್ಲಿ ಪ್ರಶ್ನೆ ಕೇಳಿದ್ದಾರೆ ಅವರು, ಉದ್ಯೋಗಸ್ಥರು ಮತ್ತು ಮೆಟ್ರೋದಲ್ಲಿ ತಂಗಿರುವ ವಿದ್ಯಾವಂತ ಮಹಿಳೆಯರನ್ನ ಯಾವ ಸಂಖ್ಯೆಯು ಸೂಚಿಸುತ್ತದೆ? ಉದ್ಯೋಗಸ್ಥರು, ಮೆಟ್ರೋದಲ್ಲಿ ತಂಗಿರುವ ಜನರು ಮತ್ತು ವಿದ್ಯಾವಂತ ಮಹಿಳೆಯರನ್ನ ಅಂದ್ರೆ ಈ 4 ಒಂದು ಭಾಗವನ್ನ ಸೂಚಿಸುವಂತ ಸಂಖ್ಯೆ ಯಾವುದು ಅಂತ ಕೇಳಿದ್ದಾರೆ. 4 ಭಾಗ. ಇಲ್ಲಿ ಮೆಟ್ರೋದಲ್ಲಿ ಆಗಿರ್ಬೋದು, ಉದ್ಯೋಗಸ್ಥನ ಆಗಿರ್ಬೋದು, ಮತ್ತು ವಿದ್ಯಾವಂತನಾಗಿರ್ಬೇಕು, ಮತ್ತು ಮಹಿಳೆಯನೂ ಆಗಿರಬೇಕು. ಅಂದ್ರೆ ಇಲ್ಲಿ ನೋಡ್ರಿ, ಅಂದ್ರೆ ಇಲ್ಲಿ 8 ಅನ್ನೋದು ಪ್ರತಿ ಒಂದು ಭಾಗವನ್ನು ಸೂಚಿಸುವಂಥದ್ದು. ಆಪ್ಷನ್ಸ್ ಆಗುತ್ತೆ. ನಮಗೆ ಕರೆಕ್ಟ್ ಆಗಿರುವಂತ ಆನ್ಸರ್ ಯಾವುದು? ಸಿ. ಈ ರೀತಿ ಪ್ರಶ್ನೆಗಳನ್ನು ಕೇಳ್ತಾರೆ. ಇನ್ನ ನೆಕ್ಸ್ಟ್ ಒಂದು ಪ್ರಶ್ನೆಯನ್ನು ನೋಡೋಣ. ಪ್ರಶ್ನೆಯನ್ನು ನೋಡ್ರಿ. ಕೆಳಗಿನ ನಕ್ಷೆಯಲ್ಲಿ ತ್ರಿಭುಜವು ವಾಲಿಬಾಲ್ ಆಟಗಾರರನ್ನು ಪ್ರತಿನಿಧಿಸುವುದು, ಚೌಕವು ಉದ್ದನೆಯ ವ್ಯಕ್ತಿಗಳನ್ನು ಪ್ರತಿನಿಧಿಸುವುದು ಮತ್ತು ವೃತ್ತವು ಬಲಶಾಲಿ ವ್ಯಕ್ತಿಗಳನ್ನು ಪ್ರತಿನಿಧಿಸುವುದು. ಯಾವ ಪ್ರದೇಶವು ಉದ್ದದ ವಾಲಿಬಾಲ್ ಆಟಗಾರರನ್ನು ಪ್ರತಿನಿಧಿಸುತ್ತದೆ ಅಂತ ಕೇಳಿದ್ದಾರೆ. ಈ ಪ್ರಶ್ನೆಯನ್ನ ನೀವು ಮನೆಯಲ್ಲಿ ಪ್ರಾಕ್ಟೀಸ್ ಮಾಡ್ರಿ. ಇದು ಹೋಮ್ವರ್ಕ್ ಅಂತ ಬರ್ಕೊಡ್ರಿ. ಇದನ್ನ ಪ್ರಾಕ್ಟೀಸ್ ಮಾಡ್ರಿ, ಇಲ್ಲ ಕಮೆಂಟ್ ಮುಖಾಂತರ ತಿಳಿಸ್ರಿ ಸ್ವಲ್ಪ ಯಾವ ರೀತಿ ಬರುತ್ತೆ ಅಂತ. ಇನ್ನು ನೆಕ್ಸ್ಟ್ ಒಂದು ಕ್ಲಾಸಲ್ಲಿ ನೆಕ್ಸ್ಟ್ ಒಂದು ಅಧ್ಯಾಯವನ್ನು ಹೇಳೋಣ.